ಒಂದು 10 ಬೆಂಡೆಕಾಯಿ ಉಳಿದಿದೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಮೊಸರು ಸಾಸಿವೆನ ನೀವು ಖಂಡಿತ ಟ್ರೈ ಮಾಡಬೇಕು. ನಾನು ಮೊದಲು ಒಂದು ಸಲ ದಪ್ಪ ಮೆಣಸಿನ ಮೊಸರು ಸಾಸಿವೆ ತೋರಿಸಿದವಾಗ ಇನ್ನು ಯಾವ ತರಕಾರಿಲಿ ಮಾಡ್ಬೋದು ಅಂತ ಕೇಳ್ತಾ ಇದ್ರಿ. ಬೆಂಡೆಕಾಯಲ್ಲಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಒಂದು 10 ಬೆಂಡೆಕಾಯಿಯನ್ನು ತೊಳೆದು ನೀರು ಆರಿಸಿ ಈ ರೀತಿ ತೆಳುವಾಗಿ ಕತ್ತರಿಸ್ಕೊಳ್ಬೇಕು. ಬಟ್ಟೆಲಿ ನೀರು ಒರೆಸಿದ್ರೂ ಆಗುತ್ತೆ, ಅಥವಾ ತೊಳೆದು ಸ್ವಲ್ಪ ಹೊತ್ತಿಟ್ರೂ ನಡೆಯುತ್ತೆ. ಆಮೇಲೆ ಒಂದು ಬಾಣಲೆನಲ್ಲಿ 1 ಚಮಚ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಈಗಾಗಲೇ ಕತ್ತರಿಸಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ ಇರಲಿ, ಅವಾಗವಾಗ ಹೀಗೆ ಕೈ ಆಡ್ತಾ ಹುರಿತಾ ಇದ್ದರೆ ಆಯಿತು. ಎಣ್ಣೆ ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಆದರೆ ಒಂದು ಸ್ವಲ್ಪ ಅಲ್ಲಲ್ಲಿ ಕಪ್ಪಾಗೋ ಥರನೇ ನಾವು ಹುರಿಬೇಕು, ಆವಾಗಲೇ ರುಚಿ ಚೆನ್ನಾಗಿ ಬರೋದು. ಗರಿ ಆಗುತ್ತೆ ನೋಡಿ, ಈ ರೀತಿ ಬಣ್ಣನೂ ಕೂಡ ಬದಲಾಗುತ್ತೆ. ಇಷ್ಟಾದಮೇಲೆ ಸ್ಟವನ್ನು ಆಫ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ. ಇದು ಹೆಚ್ಚು ಖಾರ ಇರಬಾರ್ದು, ಹಾಗಾಗಿ ನಾನು ಒಂದೇ ಹಾಕ್ತಾ ಇದ್ದೀನಿ. ಆದರೂ ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು, ಅಂದರೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಸಾಸಿವೆನೂ ಅಷ್ಟೇ, ತುಂಬ ಜಾಸ್ತಿ ಹಾಕೋದು ಬೇಡ, ಇಷ್ಟು ಹಾಕಿದ್ರೆ ಸಾಕು. ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ತುಂಬ ಸುಲಭವಾಗಿ ಬೇಗ ಆಗುವಂತಹ ಅಡುಗೆ ಇದು. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿಂದ ಮಾಡಿರ್ತೀವಲ್ವ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆಮೇಲೆ ಅಗತ್ಯ ಇರೋಷ್ಟು ನೀರು, ಒಂದು ಅರ್ಧ ಕಪ್ಪು ಮೊಸರು, ರುಚಿಗೆ ತಕ್ಕ ಹಾಗೆ ಉಪ್ಪು, ಇವಿಷ್ಟನ್ನು ಹಾಕಿ ಹೀಗೆ ಕಲಿಸ್ಕೊಳ್ಬೇಕು. ಈ ಬೆಂಡೆಕಾಯಿ ಸಾಸಿವೆ ಇದೆಯಲ್ಲ, ಇಷ್ಟು ಮಾಡಿಟ್ಕೊಂಡು ನೀವು ಬಡಿಸೋ ಮೊದಲು ಮಿಕ್ಸ್ ಮಾಡಿದ್ರೆ ಸಾಕು. ಆವಾಗ ಬೆಂಡೆಕಾಯಿ ಗರಿ ಹಾಗೆ ಇರುತ್ತೆ, ತುಂಬ ರುಚಿ ಅನಿಸುತ್ತೆ. ಇಲ್ಲಿ ನಾನು ನೋಡಿ ಬೆಂಡೆಕಾಯಿ ಹುರಿದಿರೋದನ್ನು ಸೇರಿಸಿ ಒಂದು ಸಲ ಹೀಗೆ ಮಗ್ಚಿ ನೋಡಿ, ಈ ರೀತಿ ಇದ್ದರೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ಅಲ್ಲೇ ನೆನ್ಕೊಳ್ಳುತ್ತೆ, ಅದೂ ಪರವಾಗಿಲ್ಲ. ನಿಮ್ಗೆ ಹೆಂಗೆ ಚೆನ್ನಾಗಿ ಅನಿಸುತ್ತೋ ಹಾಗೆ ಮಾಡಿ. ಕೊನೆಯಲ್ಲೊಂದು ಒಗ್ಗರಣೆಗೆ ಎಣ್ಣೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಇಂಗು ಮತ್ತು ಕರಿಬೇವನ್ನು ಹಾಕಿದ್ದೀನಿ. ತುಂಬ ರುಚಿಯಾಗಿರುವಂತಹ ಈ ಅಡುಗೆನ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಲೇಬೇಕು. ಒಂದು 10 ಬೆಂಡೆಕಾಯಿ ಉಳಿದವಾಗ ಬೇರೆ ಯಾವ ಅಡುಗೆ ಮಾಡೋದಕ್ಕೂ ಆಗಲ್ಲ ಅಲ್ವಾ, ಆವಾಗ ಇದನ್ನು ಮಾಡ್ಕೊಳ್ಳಿ. ಬಿಸಿ ಅನ್ನದ ಜೊತೆ ಬಡಿಸ್ಬೋದು, ಅಥವಾ ನೀವು ಬೇಕಾದರೆ ಚಪಾತಿ ದೋಸೆ ಜೊತೆನೂ ಬಡಿಸ್ಬೋದು. ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.